ಝೊಮ್ಯಾಟೊ ಪ್ಲಾಟ್ಫಾರ್ಮ್ ಶುಲ್ಕ ಮತ್ತೆ ಹೆಚ್ಚಳ ಆಗಿದೆ. ಜನಪ್ರಿಯ ಆಹಾರ ವಿತರಣಾ ವೇದಿಕೆ ಆಗಿರುವಂತಹ ಝೊಮ್ಯಾಟೊ ಪ್ಲಾಟ್ಫಾರ್ಮ್ ಶುಲ್ಕ 12.50 ಇಂದ 14.90ಗೆ ಏರಿಕೆಯಾಗಿರೋದು. ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ದರ ಹೆಚ್ಚಳ ಆಗಿದೆ. ಕೊನೆಯದಾಗಿ ಸೆಪ್ಟೆಂಬರ್ 2025ರಲ್ಲಿ ಶುಲ್ಕ ಹೆಚ್ಚಿಸಿತ್ತು. ಗ್ರಾಹಕರ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಎಲ್ಲದರ ಎಫೆಕ್ಟ್ ಎಲ್ಲೆಲ್ಲಿ ತಟ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನೋಡಿ. ಕಚ್ಚಾ ತೈಲ ಬೆಲೆ ಏರಿಕೆ ಆದಂಥ ಹಿನ್ನೆಲೆಯಲ್ಲಿ ಇದೀಗ ಇಲ್ಲಿ ಜಾಸ್ತಿ ಮಾಡ್ತಾ ಇರುವಂಥದ್ದು ಪ್ಲ್ಯಾಟ್ಫಾರ್ಮ್ ಶುಲ್ಕ ಹೆಚ್ಚಳವನ್ನು ಮಾಡ್ತಾ ಇರೋದು. 12 ರೂಪಾಯಿ 50 ಪೈಸೆ, 14 ರೂಪಾಯಿ 90 ಪೈಸೆ ಹೀಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಸೊ ಇದಕ್ಕೆ ನಾವು ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ ಅಂತ ಹೇಳಿ ದರ ಹೆಚ್ಚಳ ಮಾಡ್ತಾ ಇದ್ದಾರೆ. 2025ರಲ್ಲಿ ಶುಲ್ಕ ಹೆಚ್ಚಿಸಿದ್ರು, ಈಗ ಮತ್ತೊಮ್ಮೆ ಹೆಚ್ಚಳ ಮಾಡಿರೋದು ಗ್ರಾಹಕರ ಮೇಲೆ ಸಹಜವಾಗಿ ಗಂಭೀರವಾದಂಥ ಪರಿಣಾಮ ಬೀರಬಹುದಾದ ಸಾಧ್ಯತೆ ಇದೆ. ಬೆಂಗಳೂರು ಮತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಝೊಮ್ಯಾಟೊ ಈ ಥರ ಆನ್ಲೈನ್ ಆ್ಯಪ್ಗಳನ್ನು ಸ್ವಿಗ್ಗಿ, ಝೊಮ್ಯಾಟೊ ಇವುಗಳನ್ನೆಲ್ಲ ನಂಬಿಕೊಂಡು ಜೀವನ ಮಾಡ್ತಿರೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾಕಂದರೆ ವರ್ಕ್ ಲೋಡ್ ಹಾಗಿರುತ್ತೆ, ಅಥವಾ ಮನೇಲಿ ಅಡುಗೆ ಮಾಡೋದಕ್ಕೆ ಟೈಮೇ ಇರಲ್ಲ, ಇನ್ನೊಂದು ಮತ್ತೊಂದು ಬ್ಯಾಚುಲರ್ಸ್ ಜಾಸ್ತಿ ಇರ್ತಾರೆ, ಆನ್ಲೈನಲ್ಲಿ ಫುಡ್ ಸಿಗುವಾಗ ಇನ್ನೇನು ಅನ್ನೋದು. ಬಟ್ ಈಗ ರೇಟ್ ಎಲ್ಲ ಜಾಸ್ತಿ ಆಗೋದ್ರಿಂದ ಸಹಜವಾಗಿ ಸಮಸ್ಯೆ ಆಗುತ್ತೆ.